ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾಗಿರ್ತಕ್ಕಂಥ ದಾಸ ಸಾಹಿತ್ಯಾಭಿಮಾನಿಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ನಾವು ಇಲ್ಲಿವರೆಗೆ 24 ಎಪಿಸೋಡುಗಳಲ್ಲಿ ಹರಿಕಥಾಮೃತ ಸಾರದ ನಾಂದಿ ಪದ್ಯದ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಪ್ರಾರಂಭದಲ್ಲಿ ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು. ಭಾಗವತ, ಭಾರತ, ರಾಮಾಯಣ ಇತ್ಯಾದಿ ಪುರಾಣಗಳನ್ನು ಹೇಳುವಾಗ ಪ್ರತಿನಿತ್ಯದಲ್ಲಿ ಹೇಳ್ತಾ ಇರ್ತಾರೆ. ಹೇಳುವಾಗ ಪ್ರಾರಂಭದಲ್ಲಿ ಏನು ಮಾಡ್ತಾರೆ ಅಂದರೆ, ಅದ್ಯ ಕಥಾ ಪ್ರಸಕ್ತವು ಕಿಂಚಿತ್ ಪೂರ್ವ ಕಥಾನುವಾದ. ಈಗ ಪ್ರಸ್ತುತ ಕಥೆಯನ್ನು ಹೇಳುವುದಕ್ಕಿಂತ ಮುಂಚೆ ನಾವು ನಿನ್ನೆವರೆಗೆ ಇಲ್ಲಿವರೆಗೆ ನಾವು ಏನು ಹೇಳಿದ್ದೀವಿ ಒಮ್ಮೆ ನೋಡೋಣ ಅಂತಂತಾರೆ. ಇದು ನೋಡೋಣ ಅಂತ ಹೇಳಿ ಸ್ವಲ್ಪ ಹಿಂದಿನ ದಿವಸ ಹೇಳಿದ್ದ 2-3 ದಿವಸ ಹಿಂದಿನಿಂದ ಹೇಳಿರ್ತಕ್ಕಂಥ ಕಥಾಭಾಗವನ್ನು ಮೊಟ್ಟ ಮೊದಲು ಪ್ರತಿಪಾದನೆ ಮಾಡಿ ಆಮೇಲೆ ನಂತರದಲ್ಲಿ ಮುಂದಿನ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಇವತ್ತು ಮ್ಯಾಗ್ಝೈನ್ಸ್ ಬರ್ತಾ ಇದೆ ಅಲ್ಲ, ವೀಕ್ಲಿ ಮಂತ್ಲಿ ಮ್ಯಾಗ್ಝೈನ್ಸ್. ಆ ಮ್ಯಾಗ್ಝೈನ್ಸ್ನಲ್ಲಿ ಕೂಡ ನೋಡಿ ಸ್ವಲ್ಪ ಅವರು ಯಾವುದೋ ಸೀರಿಯಲ್ ಹಾಕಿರ್ತಾರೆ, ಒಂದು ಕಥೆಯನ್ನು ಸೀರಿಯಲ್ಲಾಗಿ ಹಾಕ್ತಾ ಇರ್ತಾರೆ. ಅವತ್ತು ಹಾಕುವಾಗ ಅವ್ರು ಏನು ಮಾಡ್ತಾರೆ ಗೊತ್ತಾ, ಜರಿಗಿನ ಕಥಾ, ನಡೆದ ಕಥಾ, ಇಲ್ಲಿವರೆಗೆ ಆಗಿದ್ದ ಕಥೆ ಏನು ಎಂಬುದು ಒಂದು ಪ್ಯಾರಾದಲ್ಲಿ ಸಂಕ್ಷೇಪವಾಗಿ ಒಂದು ಬ್ರಾಕೆಟ್ನಲ್ಲಿ ಹಾಕಿ ಮತ್ತೆ ಪುನಃ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಹಾಗೆ ನಾವು ಇಲ್ಲಿವರೆಗೆ ಏನೇನು ಹೇಳಿವಿ ಒಂದು ಸಲ ಸಿಂಹಾವಲೋಕನ ಮಾಡೋಣ. ಸಿಂಹ ಸ್ವಲ್ಪ ದೂರ ನಡ್ಕೊತ ಹೋಗ್ತದಂತ, ಹೋಗಿ ಹಿಂದೆ ಒಮ್ಮೆ ತಿರುಗುತ್ತದೆ. ನಾ ಎಲ್ಲಿ ಬಂದೆ, ಎಷ್ಟು ದೂರ ಬಂದೆ, ಏನು ಮಾಡಿ ಬಂದೆ ಅಂತ ನೋಡ್ತದೆ. ನಮ್ಮ ಜೀವನದಲ್ಲಿ ಕೂಡ ನಾವು ಸಿಂಹಾವಲೋಕನವನ್ನು ಆಗಾಗ ಮಾಡಿಕೋತಾ ಇರಬೇಕು. ಸಿಂಹಾವಲೋಕನ ಅಂದರೆ ಬರ್ತ್ಡೇ ಮಾಡಿಕೋತೀವಿ. ಬರ್ತ್ಡೇ ಮಾಡಿಕೊಂಡಾಗ, ಹುಟ್ಟು ಹಬ್ಬದ ಆಚರಣೆ ಮಾಡಿಕೊಂಡಾಗ, ಅಥವಾ ವಿವಾಹದ ದಿನವನ್ನು ಆಚರಣೆ ಮಾಡಿಕೊಂಡಾಗ ಸ್ವಲ್ಪ ಸಿಂಹಾವಲೋಕನ ಮಾಡಬೇಕು. ಯಾಕೆ ಸಿಂಹಾವಲೋಕನ ಮಾಡಬೇಕು? ಹುಟ್ಟಿ 32 ವರ್ಷ ಆಯಿತು, 40 ವರ್ಷ ಆಯ್ತು, ಇವತ್ತಿಗೆ ಏನು ಮಾಡಿ ಬಂದೀನಿ ನಾನು, ಇಲ್ಲಿವರೆಗೆ ನನ್ನ ಜೀವನ ಯಾವ ರೀತಿ ನಡೆಸ್ಕೊಂಡು ಬಂದೆ, ಸಮಾಜಕ್ಕೆ ಏನಾದರೂ ನನ್ನಿಂದ ಉಪಕಾರ ಆಯಿತಾ, ನಾನು ಸಾಧಿಸಿದ ವಿಜಯಗಳೇನು, ಒಳ್ಳೆಯ ವಿಜಯಗಳೇನಾದರೂ ಅವನ, ಇವನ್ನು ಒಮ್ಮೆ ಚಿಂತನೆ ಮಾಡೋದೇ ನಿಜವಾದ ಬರ್ತ್ಡೇ, ಹುಟ್ಟು ಹಬ್ಬದ ದಿನಾಚರಣೆ. ಮುಂದೆ ಈ ರೀತಿ ಮಾಡ್ತೀನಿ ಅಂತ ಚಿಂತನೆ ಮಾಡಬೇಕಂತ. ಹಾಗೆ ನಾವೀಗ ಹರಿಕಥಾಮೃತ ಸಾರ ಪ್ರಾರಂಭ ಮಾಡ್ತೀವಿ ಅಲ್ಲ, ಅದರಲ್ಲಿ ಸ್ವಲ್ಪ ಸಿಂಹಾವಲೋಕನ ಮಾಡೋಣ. ಇಲ್ಲಿವರೆಗೆ ಈ 24 ಎಪಿಸೋಡ್ಗಳಲ್ಲಿ ನಾವು ಏನೇನು ಹೇಳ್ಕೊಂಬಂದೀವಿ ವಿಷಯ ಸಿಂಪಲ್ಲಾಗಿ ಸಂಕ್ಷೇಪವಾಗಿ ಹೋಗೋಣ, ಹೆಚ್ಚಿಗೆ ಬೇಕಾಗಿಲ್ಲ. ಅದನ್ನು ವಿಸ್ತಾರವಾಗಿ ಅಲ್ಲಲ್ಲಿ ಹೇಳುವಾಗ ಅದನ್ನು ಹೇಳಿದ್ದೀನಿ ನಾನು. ಮೊಟ್ಟ ಮೊದಲು ಪ್ರಾರಂಭದಲ್ಲಿ ಜಗನ್ನಾಥದಾಸರ ಜೀವನದ ಚರಿತ್ರೆಯನ್ನು ಸ್ಪಷ್ಟವಾಗಿ ಹೇಳಿದೆ. ಅದು ಕೂಡ ಯಾವ್ಯಾವ ಕಥೆಗಳನ್ನು ಹೇಳಲಿಲ್ಲ ನಾನು, ಅವು ಯಾವ ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಪ್ರಮಾಣಬದ್ಧವಾಗಿರತಕ್ಕಂಥ ಸ್ವತಃ ಜಗನ್ನಾಥದಾಸರೇ ತಮ್ಮ ಜೀವನದ ಬಗ್ಗೆ ಏನು ಹೇಳಿಕೊಂಡಿದ್ದಾರೆ ಅವುಗಳನ್ನು ಆಧಾರ ಮಾಡಿಕೊಂಡು ಜಗನ್ನಾಥದಾಸರ ಜೀವನ ಚರಿತ್ರೆಯನ್ನು ನೋಡಿದ್ವಿ. ಆನಂತರದಲ್ಲಿ ಜಗನ್ನಾಥದಾಸ ಈ ಹರಿಕಥಾಮೃತ ಸಾರದಲ್ಲಿ ಇದರಿಂದ ದೊರೆತಕ್ಕಂಥ ಫಲ ಏನು, ಹರಿಕಥಾಮೃತ ಸಾರ ಅಧ್ಯಯನ ಮಾಡೋದರಿಂದ ಅಂಥ ಜಗನ್ನಾಥದಾಸ ರಚನೆ ಮಾಡಿರ್ತಕ್ಕಂಥ ಪವಿತ್ರವಾಗಿರತಕ್ಕಂಥ ಹರಿಕಥಾಮೃತ ಸಾರದ ಅಧ್ಯಯನದಿಂದ ನಮಗೆ ಏನು ದೊರೀತದೆ ಎಂಬುದನ್ನು ನಾವು ಚಿಂತನೆ ಮಾಡಿದ್ವಿ. ಮೋಕ್ಷ ದೊರೀತದೆ ಎಂಬುದನ್ನು ಫಂಡಮೆಂಟಲ್ಲಾಗಿ ಹೇಳ್ಕೊತಾ ಬಂದ್ವಿ. ಆನಂತರದಲ್ಲಿ ಈ ಅಪೂರ್ವವಾಗಿರತಕ್ಕಂಥ ಹರಿಕಥಾಮೃತ ಸಾರದ ದೊಡ್ಡಸ್ತಿಗೆ ಅದರದ್ದು ಅಪೂರ್ವತೆ ಏನಂದರೆ, ಯಾವ್ಯಾವ ಗ್ರಂಥಗಳಿಗೂ ಇಲ್ಲದೇ ಇರುವ ರೀತಿಯಲ್ಲಿ ಸಂಸ್ಕೃತ ಗ್ರಂಥಗಳು ನಮ್ಮಲ್ಲಿ ಬಹಳ, ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಭಗವದ್ಗೀತಾ, ಭಾರತ, ಭಾಗವತ, ಪುರಾಣಗಳು, ಇವಕ್ಕೆ ಬೇಕಾದಷ್ಟು ವ್ಯಾಖ್ಯಾನ. ಯಾಕೆ ಅವು ಸಂಸ್ಕೃತದಲ್ಲಿ ರಚನೆ ಮಾಡಲ್ಪಟ್ಟವು. ಸಂಸ್ಕೃತದಲ್ಲಿ ರಚಿಸಲ್ಪಟ್ಟಿರ್ತಕ್ಕಂಥ ಅವುಗಳಿಗೆ ಜನರಿಗೆ ಅರ್ಥ ಆಗಬೇಕು ಅಂಥೇಳಿ ಸಂಸ್ಕೃತದಲ್ಲೇ ಸುಲಭ ರೀತಿಯಿಂದ ವ್ಯಾಖ್ಯಾನ ಮಾಡಿದವರಿದ್ದಾರೆ. ಮತ್ತು ಕನ್ನಡದಲ್ಲಿ ಅದನ್ನು ಭಾಷಾಂತರೀಕರಿಸಿದವರಿದ್ದಾರೆ, ಕನ್ನಡದಲ್ಲಿ ಅದಕ್ಕೆ ವಿವರಣೆಗಳನ್ನು ಕೊಟ್ಟವರಿದ್ದಾರೆ.
ಸೊ ಸಂಸ್ಕೃತ ಗ್ರಂಥಗಳಿಗೆ ವ್ಯಾಖ್ಯಾನಗಳು ವಿವರಣೆಗಳು ಸಹಜ ಸಿದ್ಧವಾದದ್ದು. ಆದರೆ ಇಡೀ ಕನ್ನಡ ವಾङ्ಮಯ ಪ್ರಪಂಚವೊಮ್ಮೆ ವಿಹಂಗವ ದೃಷ್ಟಿಯಲ್ಲಿ ನೋಡಿದರೆ ಕನ್ನಡದ ಒಂದು ಪದ್ಯ ಕಾವ್ಯಕ್ಕೆ ಪದ್ಯ ಗ್ರಂಥಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಇಲ್ಲ. ಕನ್ನಡದಲ್ಲಿರ್ತಕ್ಕಂಥದ್ದಕ್ಕೆ ಕನ್ನಡದಲ್ಲಿ ಕುಮಾರವ್ಯಾಸನ ಭಾರತ ಅದ. ಆ ಭಾರತಕ್ಕೆ ಒಳ್ಳೆಯ ಕನ್ನಡದಲ್ಲಿ ವಿವರಣೆಗಳನ್ನು ಕೊಟ್ಟವರಿದ್ದಾರೆ, ಬೇಕಾದಷ್ಟು ಮಂದಿ ಕೊಟ್ಟಿದ್ದಾರೆ. ಪಂಪ, ರನ್ನ ಇವರು ಮಾಡತಕ್ಕಂಥ ಭಾರತ ಪ್ರಸಂಗಗಳಿಗೆ ವ್ಯಾಖ್ಯಾನಗಳು ಅವೇ, ಕನ್ನಡದಲ್ಲಿ ವ್ಯಾಖ್ಯಾನವೇ. ಸಂಸ್ಕೃತದಲ್ಲಿ ಯಾವುದಕ್ಕೂ ವ್ಯಾಖ್ಯಾನ ಇಲ್ಲ. ಕನ್ನಡದ ಭಾಷೆಯಲ್ಲಿ ರಚಿತವಾದ ಒಂದು ಕಾವ್ಯಕ್ಕೋ, ಒಂದು ಗದ್ಯ ಕಾವ್ಯಕ್ಕೋ, ಪದ್ಯ ಕಾವ್ಯಕ್ಕೋ ಅಥವಾ ಯಾವುದೋ ಒಂದಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ. ಸಂಸ್ಕೃತದಲ್ಲಿರುವ ಗ್ರಂಥಗಳಿಗೆ ಕನ್ನಡದಲ್ಲಿ ವ್ಯಾಖ್ಯಾನದನೇ ಹೊರತಾಗಿ ಕನ್ನಡದಲ್ಲಿರ್ತಕ್ಕಂಥ ಒಂದು ಗ್ರಂಥಕ್ಕೆ ವ್ಯಾಖ್ಯಾನ ಸಂಸ್ಕೃತದಲ್ಲಿಲ್ಲ. ಆಶ್ಚರ್ಯ ಅಂದರೆ ಜಗನ್ನಾಥದಾಸರ ರಚನೆ ಮಾಡಿರ್ತಕ್ಕಂಥ ಈ ಕನ್ನಡ ಕಾವ್ಯ ಇದು ಎಂಥ ಅದ್ಭುತ ಅಂದರೆ ಇದಕ್ಕೆ 3 ಸಂಸ್ಕೃತ ವ್ಯಾಖ್ಯಾನಗಳವ, ಒಂದಲ್ಲ ಎರಡಲ್ಲ. ಒಂದು ಪ್ರಧಾನವಾಗಿ ಜಮಖಂಡಿ ವಾದರಾಚಾರ್ಯರು ಬರೆದಿದ್ದಾರೆ. ವಾದಿರಾಜರ ಅಂತರಂಗ ಭಕ್ತರು, ಮಹಾಜ್ಞಾನಿಗಳು. ಆ ನಂತರದಲ್ಲಿ ಅಂದರೆ ಅವರ ಸಮಕಾಲೀಕರೇ ಆಗಿರ್ತಕ್ಕಂಥ ಗುರು ಜಗನ್ನಾಥದಾಸರು ಕೂಡ ಸಂಸ್ಕೃತದಲ್ಲಿ 2 ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಒಂದು ವ್ಯಾಖ್ಯಾನ ಏನೋ ಸಂಸ್ಕೃತ ಭಾಷೆಯಲ್ಲೇ ಬರೆದಿದ್ದಾರೆ, ಮತ್ತೊಂದು ಸಂಸ್ಕೃತದಲ್ಲಿ ಬರಿತ ಶ್ಲೋಕ ರೂಪದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಇದು ಅಪೂರ್ವ. ಇದು ಆಚಾರ್ಯರ ಸಂಪ್ರದಾಯ. ಇದು ನಮ್ಮ ಪ್ರಾಚೀನರು ಒಂದು ಗ್ರಂಥಕ್ಕೆ ವ್ಯಾಖ್ಯಾನ ಬರಿಬೇಕಾದರೆ ಅದಕ್ಕೆ ಸಂಸ್ಕೃತದಲ್ಲಿ ಬರೆದರೂ ಕೂಡ ಪದ್ಯ ರೂಪದಲ್ಲಿ ಬರಿತಾ ಇದ್ದರು. ಗುರುಜಗನ್ನಾಥದಾಸರು ಕನ್ನಡ ಹರಿಕಥಾಮೃತಸಾರಕ್ಕೆ ಶ್ಲೋಕ ರೂಪದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಸೊ 3 ವ್ಯಾಖ್ಯಾನಗಳು ಇವು ಉಪಲಬ್ಧ ಇವತ್ತು ಸಂಸ್ಕೃತದಲ್ಲಿ. ಅದರಲ್ಲಿ ಪೂರ್ಣ ಇರತಕ್ಕಂಥದ್ದು ಯಾವುದು ಅಂತಂದರೆ ಮಹಾನುಭಾವರಾಗಿರ್ತಕ್ಕಂಥ ಜಮಖಂಡಿ ವಾದರಾಜಾಚಾರ್ಯರು ಮಾಡಿರ್ತಕ್ಕಂಥ ವ್ಯಾಖ್ಯಾನ, ಸಂಪೂರ್ಣ ಸಂಸ್ಕೃತ ವ್ಯಾಖ್ಯಾನ ಸಿಗುತ್ತದೆ. ಗುರುಜಗನ್ನಾಥದಾಸರದು ಸಂಸ್ಕೃತದ 2 ವಿಧವಾಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ಸೇರಿಸಿದರೆ ಸುಮಾರು ಒಂದು 22 ಸಂಧಿಗಳಿಗೆ ವ್ಯಾಖ್ಯಾನ ಸಿಗುತ್ತದೆ. ಇವತ್ತು ಉಪಲಬ್ಧ ಅದ, ಅವು ನನ್ನಲ್ಲಿ ಸಿಗ್ತಾವೆ ಮಾತು. ಇದು ಹರಿಕಥಾಮೃತಸಾರದ ಹಿರಿಮೆ. ಕನ್ನಡದ ಭಾಷೆಯಲ್ಲಿ ಇದು ಕನ್ನಡ ಮಾತಾಡುವುದೇ ಒಂದು ರೀತಿಯಿಂದ ಮೈಲಿಗೆ ಅಂತಕ್ಕಂಥ ಪ್ರಾಕೃತ ಭಾಷೆಯಲ್ಲಿ ಮಾತಾಡುವುದೇ ಮೈಲಿಗೆ ಅಂತಕ್ಕಂಥ ಒಂದು ಕಾಲದಲ್ಲಿ ಸಂಸ್ಕೃತದಲ್ಲಿ ಕನ್ನಡದಲ್ಲಿರ್ತಕ್ಕಂಥ ಗ್ರಂಥಕ್ಕೆ ವ್ಯಾಖ್ಯಾನ ಅಂದರೆ ಒಂದು ಅಪೂರ್ವ. ಇದು ವಿಚಿತ್ರವಾಗಿರತಕ್ಕಂಥದ್ದು ಇರುವಲ್ದು. ಯಾಕೆ ಇದು ಮಾತ್ರ ಅಲ್ಲದಲೇ ಒಟ್ಟು 12 ವ್ಯಾಖ್ಯಾನಗಳು ಹರಿಕಥಾಮೃತಸಾರಕ್ಕೆ ಸಿಕ್ಕಾವೆ, ಉಪಲಬ್ಧ ಇರೋದು. ಕಮಲಾಪತಿ ವಿಠ್ಠಲ ದಾಸರು ಅಂತ ಮಹಾನುಭಾವರು ಅವರೊಂದು ಕನ್ನಡದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಜಂಬುಕಂಡಿ ವಾದರಾಜಾಚಾರ್ಯರು ಸಂಸ್ಕೃತದಲ್ಲಿ ಮಾಡಿದ್ದಾರೆ, ಕನ್ನಡದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಪದ್ಮನಾಭದಾಸರು ಅಂತಕ್ಕಂಥ ಮಹಾನುಭಾವರು ಅವರು ಒಂದು ಕನ್ನಡ ವ್ಯಾಖ್ಯಾನ ಮಾಡಿದ್ದಾರೆ. ಸಂಕರ್ಷಣ ಒಡೆಯರು ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಗುರು ಯೋಗಿಧ್ಯೇಯ ವಿಠ್ಠಲರು ಅಂತಕ್ಕಂಥ ಮಹಾನುಭಾವರು ಅವರು ಒಂದು ಕನ್ನಡದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಗುರು ವಿಜಯದಾಸರು ಅಂದರೆ ಶೇಷದಾಸರು ಅವರು ಸ್ವಲ್ಪ ವ್ಯಾಖ್ಯಾನ ಮಾಡಿದ್ದಾರೆ. ಗುರುಶ್ರೀಶ ವಿಠ್ಠಲರು ಸ್ವಲ್ಪ ವ್ಯಾಖ್ಯಾನ ಮಾಡಿದ್ದಾರೆ. ದ್ರೌಪದೀಶ ವಿಠ್ಠಲರು ವ್ಯಾಖ್ಯಾನ ಮಾಡಿದ್ದಾರೆ. ಗುರು ಜಗನ್ನಾಥದಾಸರು 3 ವ್ಯಾಖ್ಯಾನ ಮಾಡಿದ್ದಾರೆ. ಈ ರೀತಿ ಲೆಕ್ಕ ಹಾಕ್ಕೊಂಡಾಗ 12 ವ್ಯಾಖ್ಯಾನಗಳು ಇವತ್ತು ಉಪಲಬ್ಧ ಆಗ್ತವೆ. ಅಂಥ ಅಪೂರ್ವರಿ ಒಂದು ಕನ್ನಡದಲ್ಲಿರ್ತಕ್ಕಂಥ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರತಕ್ಕಂಥ ಒಂದು ಗ್ರಂಥಕ್ಕೆ 12 ವ್ಯಾಖ್ಯಾನಗಳಂತಂದರೆ ಎಷ್ಟು ಅಪೂರ್ವ. ಆ ಗ್ರಂಥದ ವೈಶಿಷ್ಟ್ಯ ಎಷ್ಟು ಇದ್ದರೆ ಸಾಧ್ಯ ಆಗ್ತದೆ. ಅದರಲ್ಲಿ ಎಷ್ಟು ಪ್ರಮೇಯಗಳನ್ನು ಜಗನ್ನಾಥದಾಸರು ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಛಂದಸ್ಸಿನ ಬಗ್ಗೆ ಚರ್ಚೆ ಮಾಡಿದ್ವಿ. ಜಗನ್ನಾಥದಾಸರು ಭಾಮಿನಿ ಷಟ್ಪದಿಯಲ್ಲಿ ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಯಾಕೆ ಭಾಮಿನಿ ಷಟ್ಪದಿಯಲ್ಲಿ ರಚನೆ ಮಾಡಿದರು, ಭಾಮಿನಿ ಷಟ್ಪದಿಯ ಸೌಂದರ್ಯ ಏನು, ಇವೆಲ್ಲವನ್ನು ನಾವು ಚಿಂತನೆ ಮಾಡಿದ್ವಿ. ಅದರಲ್ಲಿ ಒಬ್ಬರು ಬರೆದಾರೆ, ಅವರು ಯಾರು ಅಂತ ನಾನು ಹೇಳೋದಿಲ್ಲ. ಭಾಮಿನಿ ಷಟ್ಪದಿ ಅಂತಂದರೆ 50 ಮಾತ್ರೆಗಳಿಂದ ಕೂಡಿದ್ದು ಅಂತ ಬರೆದಾರೆ. 50 ಮಾತ್ರೆಗಳಿಂದ ಅಲ್ಲ, ಅದು ಒಟ್ಟು ಅಂದರೆ 3 ಪಾದದಲ್ಲಿ 50 ಮಾತ್ರೆ ಅಂತ ಬರೀತಾರೆ. 14, 14, 22, 14 28, 22, 3ನೇ ಪಾದದಲ್ಲಿ 22 ಮಾತ್ರೆ ಅಂತ ಲೆಕ್ಕ ಹಾಕಿಕೊಂಡು 50 ಅಂತ ಹೇಳ್ತಾರೆ. ಹಾಗೆ 6 ಪಾದಗಳಿಗೆ ಸೇರಿ
100 ಮಾತ್ರೆಗಳು ಅಂತ ಅವರು ಬರೆದಾರೆ. ಇಲ್ಲ, ಹಾಗಲ್ಲ, ತಪ್ಪಾಗ್ತದೆ. ಆ ರೀತಿ ಹೇಳಬಾರ್ದು. ಒಟ್ಟು 151 ಮಾತ್ರೆಗಳು. 53 ಪಾದದಲ್ಲಿ 51 ಮಾತ್ರೆ, ಮತ್ತೊಂದು 3 ಪಾದದಲ್ಲಿ 50. ಯಾಕಂದರೆ 3ನೇ ಪಾದದಲ್ಲಿ 23 ಮಾತ್ರೆಗಳು ಬರ್ತವೆ. ಕೊನೆಯ ಅಕ್ಷರ ಗುರುವಾಗುವುದರಿಂದ 23 ಅಂತ ಇಟ್ಕೊಂಡ್ರೆ 14, 23, 51 ಮಾತ್ರೆಗಳಾಗ್ತದೆ. ಇದು 51 ಮಾತ್ರೆಯಿಂದ ಕೂಡಿದ ಭಾಮಿನಿ ಷಟ್ಪದಿಯನ್ನು ಜಗನ್ನಾಥದಾಸರು ಸೆಲೆಕ್ಟ್ ಮಾಡಿಕೊಂಡಿರುವುದರಲ್ಲೇ ಒಂದು ಆಧ್ಯಾತ್ಮದ, ಅದರ ಬಗ್ಗೆ ಕೂಡ ನಾವು ಚಿಂತನೆ ಮಾಡಿದ್ದೀವಿ. ಆಮೇಲೆ ಜಗನ್ನಾಥದಾಸರಿಗೆ ಸಂಖ್ಯಾಶಾಸ್ತ್ರದಲ್ಲಿ ಎಷ್ಟು ಪ್ರೀತಿ, ಒಟ್ಟು ಭಗವತ್ ತತ್ವವನ್ನು ಎಲ್ಲ ರೀತಿಯಿಂದ ಹೇಳ್ತಾ ಹೋಗೋದು. ವಾಚಿಕವಾಗಿ ಹೇಳೋದು, ಧ್ವನ್ಯರ್ಥದಲ್ಲಿ ಹೇಳುವುದು, ವಾಕ್ಯದಿಂದ ವಿಶಿಷ್ಟವಾದ ರೀತಿಯಲ್ಲಿ ಹೇಳುವುದು. ಇದು ಮಾತ್ರ ಅಲ್ಲದಲೇ ಅಲ್ಲಲ್ಲಿ ಸಂಖ್ಯಾ ಶಬ್ದವನ್ನು ಪ್ರಯೋಗ ಮಾಡಿ ಸಂಖ್ಯೆಯಿಂದಲೂ ಭಗವತ್ ತತ್ವವನ್ನು ನಿರ್ಣಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ 9 ಯಾವುದೋ ಒಂದು ಸಂಖ್ಯೆ ಹೇಳ್ತಾರೆ. ಯಾವುದದು ನಾವು ಅದನ್ನು ಬೇಕಾದಷ್ಟು ನೋಡಿದ್ವಿ. ಗ್ರಂಥದ ಹೆಸರು ಅದು 8 ಅಕ್ಷರಗಳಿಂದ ಕೂಡಿದ್ದು. ಅದು ಯಾಕೆ 8 ಅಕ್ಷರಗಳನ್ನು ಇಟ್ಟರು ಅದನ್ನು ವಿವರಣೆ ಓಂಕಾರಾರ್ಥ ಪ್ರತಿಪಾದಕ ಅಂತ ಹೇಳಿ ನಾನು. ಹಾಗಾಗಿ ಅದರಂತೆ ಮೊದಲನೇ ಪದ್ಯ ಏನದಲ್ಲ ಅದರಲ್ಲಿ 1ನೇ ಪದ್ಯ ನಾಂದಿ ಪದ್ಯ ಅಂತಾರಲ್ಲ, ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಅಂಬಲ್ಲಿ ಪರಮ ಭಗವದ್ಭಕ್ತರು ಎಂತಕ್ಕಂಥ ಪದದಲ್ಲಿ 9 ಅಕ್ಷರಗಳನ್ನು ಹಾಕಿದ್ದಾರೆ. ಯಾರು ಪರಮ ಭಗವದ್ಭಕ್ತರಾಗ್ತಾರೆ? ನವವಿಧ ಭಕ್ತಿಯಿಂದ ಕೂಡಿದವರು ಅಂತಂಬುದು ಸೂಚನೆಗಾಗಿ 9 ಅಕ್ಷರಗಳನ್ನು ಹಾಕಿದ್ದಾರೆ. ನರಸಿಂಹನ ಆಮೇಲೆ ಗ್ರಂಥದ ನರಸಿಂಹನ ಪದ್ಯ ಅದಲ್ಲ, ಮೊದಲನೇದು ಶ್ರೀರಮಣಿ ಕರಕಮಲ ಪೂಜಿತ, ಅದೊಂದು ಅಪೂರ್ವವಾದ್ದು. ಅದರಲ್ಲಿ ಸುಬಂತ ತಿಗಂತಗಳ ಅಲ್ಲದೆ ಇರತಕ್ಕಂಥ 32 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಮತ್ತು ವಾಕ್ಯಗಳು ಲಘುವಾಕ್ಯಗಳನ್ನು ಎಷ್ಟು ಪ್ರಯೋಗ ಮಾಡಿದ್ದಾರೆ? 9 ಪ್ರಯೋಗ ಮಾಡಿದ್ದಾರೆ. ಇದರ ಬಗ್ಗೆ ಕೂಡ ನಾವು ಚಿಂತನೆ ಮಾಡಿದ್ದೀವಿ. ಬ್ರಹ್ಮದೇವರ ಪದ್ಯ ಅಂತ ಮುಂದೆ ಬರ್ತದೆ. ಜಗದುದರ ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ. ಅದರಲ್ಲಿ ನಾನು ದಯಮಾಡಿ ಏನು ಅಂದ್ಕೊಬೇಡ್ರಿ, ಮೊನ್ನೆ ಹೇಳುವಾಗ ಒಂದು ಸ್ವಲ್ಪ ಪರ್ಪಾಟಾಗಿದೆ, ವಾಕ್ಸ್ಖಲನ ಆಗಿದೆ. 11 ಅಂತ ಬಂದದ್ದು ನನ್ನ ಬಾಯಿಂದ. ಬ್ರಹ್ಮದೇವರಿಗೆ ಸಂಬಂಧಪಟ್ಟ ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣದರಸೆ ಎಂಬ ಪದ್ಯದಲ್ಲಿ ಜಗನ್ನಾಥದಾಸರು 11 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ ಅಂತ ನಾನು ಹೇಳಿಬಿಟ್ಟಿನಿ. ದಯಮಾಡಿ ಅದನ್ನು ತೆಗೆದು ಬಿಡ್ರಿ, ಅದನ್ನು ಮರ್ತು ಬಿಡ್ರಿ. ಮತ್ತೇನು 12 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಯಾಕೆ 12 ಶಬ್ದಗಳನ್ನು ಪ್ರಯೋಗ ಮಾಡಿದರು? ಸಂಖ್ಯಾಶಾಸ್ತ್ರದ ಕೆಲವು ನಿಯಮಗಳವ. ಆ ನಿಯಮಗಳನ್ನು ಶಾಸ್ತ್ರಕಾರ ಹೇಳ್ತಾರೆ. 12 ಶಬ್ದಗಳನ್ನು ಯಾಕೆ ಪ್ರಯೋಗ ಮಾಡಿದರೆ 12 ಅಂದರೆ 1 + 2. ಈ 1, 2 ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದಾಗ 3 ಆಗ್ತದೆ. ಅಂದರೆ ಬ್ರಹ್ಮದೇವರು 3ನೇ ಕಕ್ಷಾದಲ್ಲಿರ್ತಕ್ಕಂಥವ್ರು ಅಂತ ಸೂಚನೆ ಮಾಡಲಿಕ್ಕಾಗಿ 12 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಮೊದಲನೇ ಕಕ್ಷಾ ನಾರಾಯಣ, 2ನೇ ಕಕ್ಷಾದಲ್ಲಿ ಲಕ್ಷ್ಮಿ ಇದ್ದಾಳೆ, 3ನೇ ಕಕ್ಷಾದಲ್ಲೇ ಬ್ರಹ್ಮವಾಯುಗಳಿರೋದು. ಅದಕ್ಕೆ ಬ್ರಹ್ಮದೇವರ ಕಕ್ಷಾ ಸ್ಥಾನ ಎಂಥದ್ದು ಅಂದರೆ 3ನೇ ಸ್ಥಾನ. ನಾರಾಯಣ ಲಕ್ಷ್ಮಿಯರಾದ ಮೇಲೆ ಬರ್ತಕ್ಕಂಥವರಾದ ಕಾರಣ ಇದರ ಸೂಚನೆಗಾಗಿ ಮಾನವೀ ಜಗನ್ನಾಥದಾಸರು ಬ್ರಹ್ಮದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿರುಪಮಾನಂದಾತ್ಮಭವ ನಿರ್ಜನ ಅಂತಕ್ಕಂಥ ಪದ್ಯದಲ್ಲಿ 12 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿರತಕ್ಕಂಥದ್ದು. ಮುಂದೆ ರುದ್ರದೇವರಿಗೆ ಸಂಬಂಧಪಟ್ಟ ಪದ್ಯ ಬರ್ತದೆ. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಅಂತಕ್ಕಂಥ ಒಂದು ಸುಂದರವಾದ ಪದ್ಯ. ಇದರಲ್ಲಿ 11 ವಿಶೇಷಣಗಳನ್ನು ಹಾಕ್ತಾರೆ. ಅದರ ಬಗ್ಗೆ ಕೂಡ ವಿವರಣೆ ಮಾಡಿದ್ದೀನಿ. ಯಾಕೆ ಏಕಾದಶಿ ರುದ್ರರು ಅಂತಕ್ಕಂಥ ಪ್ರಮೇಯವನ್ನು ತಿಳಿಸ್ಲಿಕ್ಕಾಗಿ 11 ಶಬ್ದಗಳನ್ನು ವಿಶೇಷಣಗಳನ್ನು ಹಾಕಿದ್ದಾರೆ. ಇನ್ನು ಒಟ್ಟು ಹರಿಕಥಾಮೃತದಲ್ಲಿ 32 ಸಂಧಿಗಳನ್ನು ಪ್ರಯೋಗ ಮಾಡಿದ್ದಾರೆ. 32 ಸಂಧಿಗಳನ್ನು ರಚನೆ ಮಾಡಿದ್ದಾರೆ. 32 ಯಾಕೆ ಸಂಧಿ ರಚನೆ ಮಾಡಿದರು ಅದರ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ದೀನಿ ನಾನು. ಆ 32 ಎಂಬ ಸಂಖ್ಯೆ ಏನದಲ್ಲ, ಅದು 32 ಎಂಬ ಒಂದು ಸಮೂಹಾರ್ಥವನ್ನು ಹೇಳ್ತದೆ. 32 ಎಂಬ ಸಂಖ್ಯೆಯನ್ನು ಹೇಳ್ತದೆ. ಆ 32 ಎಂಬುದನ್ನು 3 × 2 ಮಾಡಿದರೆ 6 ಆಗ್ತದೆ. 3, 2 ಪ್ಲಸ್ ಮಾಡಿದರೆ 5 ಆಗ್ತದೆ. ಬರೀ 3 1 ಆಗ್ತದೆ, 2 1 ಆಗ್ತದೆ. 3ರಲ್ಲಿ 2 ತೆಗೆದ್ರೆ 1 ಉಳಿತದೆ. ಇದರ ರಹಸ್ಯ ಏನು? ಇದು ಯಾಕೆ ಹೀಗೆ ಮಾಡಿ 32 ಅಂತ ಯಾಕೆ ಮಾಡಿದರೆ ಅಂದರೆ ಏನಿಲ್ಲ,
ಮಾನವನಿಗೆ ಅರಿಷಡ್ವರ್ಗಗಳೇ ಬಂಧಕಗಳು. ಈ ಅರಿಷಡ್ವರ್ಗಗಳನ್ನು ಗೆಲ್ತಿಯ ಈ ಹರಿಕಥಾಮೃತ ಸಾರವನ್ನು ನಿತ್ಯದಲ್ಲಿ ಪಾರಾಯಣ ಮಾಡಿದರೆ, ಹರಿಕಥಾಮೃತ ಸಾರದ ಪಾರಾಯಣದಿಂದ 3 × 2 ಮಾಡಿದರೆ 6 ಬರ್ತದಲ್ಲ, ಆ 6 ಎನ್ನುವ ಅರಿಷಡ್ವರ್ಗಗಳನ್ನು ಗೆಲ್ತೀಯ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಬಿಟ್ಟು ಬಿಡ್ತೀಯ. ಇದು ಬಿಡೋದ್ರಿಂದ ಏನಾಗ್ತದೆ? ನನಗೆ ಪಂಚಭೇದದ ಜ್ಞಾನದ ಅರಿವು ಆಗ್ತದೆ. ನನಗೆ 3ರಲ್ಲಿ 2 ಪ್ಲಸ್ ಮಾಡಿದರೆ 5, ಅರಿಷಡ್ವರ್ಗಗಳು ಹೋದವು. ಅದರಿಂದ ದಿವ್ಯವಾಗಿರತಕ್ಕಂಥ ಪಂಚಭೇದದ ಜ್ಞಾನ ಬಂತು. ಮತ್ತು 3 ಏನು? ಜ್ಞಾನ, ಭಕ್ತಿ, ವೈರಾಗ್ಯಗಳು ನಿನ್ನಲ್ಲಿ ಉದ್ಬುದ್ಧವಾಗ್ತವೆ, ಅದು ಬೆಳೆದು ನಿಲ್ತವೆ. ತ್ರಿಕಾಲದಲ್ಲಿ 3 ಕಾಲದಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯಗಳಿಂದ ಕೂಡಿರ್ತೀಯ ಅಂತ ಸೂಚನೆ ಮಾಡ್ತಾರೆ. ಇದರಿಂದ ಏನಾಗ್ತದೆ ಗೊತ್ತಾ? 2 ಹೋಗಿಬಿಡ್ತವೆ. 32. 2 ಅಂದರೆ ಹುಟ್ಟು ಸಾವುಗಳು ಎಂತಕ್ಕಂಥ, ಅಂದರೆ ಮೋಕ್ಷ ಪ್ರಾಪ್ತಿಯಾಗ್ತದೆ. ಮತ್ತೇನಾಗ್ತದೆ? 32 ಲಕ್ಷಣಗಳಿಂದ ಕೂಡಿರತಕ್ಕಂಥ 3ರಲ್ಲಿ 2 ಕಳೆದ್ರೆ 1 ಬರ್ತದಲ್ಲ. 1 ಅಂದರೆ ಏಕಮೇವಾದ್ವಿತೀಯ ನೆನೆಸಿರತಕ್ಕಂಥ ಪರಬ್ರಹ್ಮ ನಾರಾಯಣನ ದಿವ್ಯ ಜ್ಞಾನ, ಬಿಂಬರೂಪಿ ಪರಮಾತ್ಮನ ದರ್ಶನ ಹಿಂಗಾಗ್ತದೆ ಅಂತ ತಿಳಿಸೋಕ್ಕಾಗಿ 32 ಸಂಧಿಗಳನ್ನು ರಚನೆ ಮಾಡಿದರು. ನಾಂದಿ ಪದ್ಯದಲ್ಲಿ 9 ಶಬ್ದಗಳನ್ನು ಹಾಕಿದ್ದಾರೆ. ಹರಿಕಥಾಮೃತ ಸಾರ, ಗುರುಗಳ ಕರುಣದಿಂದ ಆಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಇಲ್ಲಿ ಒಂದು ಪರಪಾಠ ಆಯಿತು. ಶ್ರೀರಮಣ ಹರಿಕಥಾಮೃತ ಸಾರ, ಗುರುಗಳ ಕರುಣದಿಂದ ಆಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. 9 ಕರೆಕ್ಟಾಗಿ 9 ಶಬ್ದಗಳನ್ನು ಪ್ರಯೋಗ ಮಾಡಿದ್ವಿ. ಯಾಕೆ 9 ಶಬ್ದಗಳನ್ನು ಪ್ರಯೋಗ ಮಾಡಿದ್ವಿ ಅದನ್ನು ವಿಸ್ತಾರವಾಗಿ ಹೇಳಿದ್ದೀನಿ ನಾನು. ನನ್ನ ಹರಿಕಥಾಮೃತ ಸಾರ ಇದು ಕನ್ನಡದ್ದು, ಇದರಲ್ಲಿ ಏನಿರ್ತದೆ ಅಂತ ಅಂದ್ಕೋಬೇಡ್ರಿ. ಇದು ಪ್ರಮಾಣಭೂತವಾಗಿರತಕ್ಕಂಥದ್ದು. ನಾನು ಯಾವುದೋ ಒಂದು ಕಥೆ ಹೇಳ್ತಾ ಇಲ್ಲ. ಮತ್ತೇನು ಹೇಳ್ತೀನಿ ಗೊತ್ತರ? ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಧರ್ಮಶಾಸ್ತ್ರಗಳು, ಆಚಾರ್ಯರೇ ಮೊದಲಾಗಿರ್ತಕ್ಕಂಥ ಮಹಾಜ್ಞಾನಿಗಳ ರಚನೆ ಮಾಡಿರ್ತಕ್ಕಂಥ ವೇದಾಂತ ಗ್ರಂಥಗಳು, ಅವುಗಳಲ್ಲಿ ಏನೇನೇನು ಭಗವದ್ಗೀತೆ ಇವೇ ಮೊದಲಾದವುಗಳಲ್ಲಿ ಏನೇನು ಅಪೂರ್ವವಾದ ವಿಷಯಗಳು, ನಮ್ಮ ಜೀವನದ ಉದ್ಧಾರಕ್ಕೆ ಬೇಕಾಗಿರತಕ್ಕಂಥ ವಿಷಯಗಳು ಹೇಳಲ್ಪಟ್ಟಿವೆಯೋ ಅದೆಲ್ಲವನ್ನು ನಾನು ಈ ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದೀನಿ. ಅಂದರೆ ನನ್ನ ಹರಿಕಥಾಮೃತ ಸಾರದಲ್ಲಿ ಭಗವಂತ ನನ್ನಿಂದ ನುಡಿಸಿದ ಹರಿಕಥಾಮೃತ ಸಾರ ಗ್ರಂಥದಲ್ಲಿ ಹಾಳು ಹರಟೆಗಳಿಲ್ಲ. ಭಗವತ್ ತತ್ವವನ್ನು ತಿಳ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ವಿಷಯಗಳೇ ಅವೆ. ಬಿಂಬನ ದರ್ಶನ ನಿನಗೆ ಆಗಬೇಕಾದರೆ ಏನೇನು ಮಾಡಬೇಕು, ಹೇಗೆ ಚಿಂತನೆ ಮಾಡಬೇಕು ಎಂಬುದು ಎಲ್ಲವನ್ನು ಕೂಡ ನಾನು ಇದರಲ್ಲಿ ರಚನೆ ಮಾಡಿದ್ದೀನಿ. ಅಂದರೆ ವೇದ, ಉಪನಿಷತ್ತು, ಪುರಾಣ ಇವೆಲ್ಲೇನವಲ್ಲ, ಇವುಗಳ ರಹಸ್ಯವನ್ನು ಹೇಳಿದ್ದೀನಿ ಅಂತ ತೋರಿಸ್ಲಿಕ್ಕಾಗಿ 9 ಎನ್ನುವ ಸಂಖ್ಯೆಯನ್ನು ಪ್ರಯೋಗ ಮಾಡಿದ್ದಾರೆ. ಇದಾದ ಮೇಲೆ ಮುಂದಿನ ಪದ್ಯ ತಮ್ಮ ಇಷ್ಟ ದೈವವಾದ ನರಸಿಂಹನನ್ನು ಸ್ತೋತ್ರ ಮಾಡಿದ್ದಾನೆ. ನರಸಿಂಹನ ಪದ್ಯದಲ್ಲಿ ಕೂಡ ವಿಚಿತ್ರವಾದ ಬರೀ ಸಂಖ್ಯಾದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ನರಸಿಂಹ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಪಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಂಡೋದಯ ಸ್ಥಿತಿ ಕಾರಣವೇ ಕೈವಲ್ಯದಾಯಕ ನರಸಿಂಹನೇ ನಮಿಪೆ ಕರುಣಿಪುದಿ ಯಮಗೆ ಮಂಗಳವ ಅಂತಕ್ಕಂಥ ಈ ಪದ್ಯದಲ್ಲಿ ಆಶ್ಚರ್ಯಕರವಾದ ಸಂಗತಿ ಅಂದರೆ ಅದ್ಭುತವಾದ ರೀತಿಯಲ್ಲಿ 32 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಅಂದರೆ ತಿಗಂತ ಸುಬಂತ ಇಲ್ಲದೇ ಇರತಕ್ಕಂಥ. ಇನ್ನು ಒಂದೊಂದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ, ಈ ರೀತಿ ಇರ್ತಕ್ಕಂಥ ಶಬ್ದಗಳು ತಿಗಂತ ಅಂದರೆ ಸುಬಂತದಿಂದ ಕೂಡಿಕೊಂಡಿರ್ತಕ್ಕಂಥ ಪದ್ಯ ಶಬ್ದಗಳೇನವಲ್ಲ ಅವನ್ನು 9 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, 4 ವಿಶೇಷಣಗಳನ್ನು ಹಾಕಿದ್ದಾರೆ. ನರಸಿಂಹ ಅಂತಕ್ಕಂಥ ವಿಶೇಷಕ್ಕೆ ನರಸಿಂಹ ನೀನು ಎಂಥವನು? ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ. ಮತ್ತೆಂಥವನು? ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀನು. ಮತ್ತೆಂಥವನು? ನೀರಜ ಭವಾಂಡೋದಯ ಸ್ಥಿತಿ ಕಾರಣನು ನೀನು. ಇನ್ನಂಥವನು? ಕೈವಲ್ಯದಾಯಕ ನೀನು. ಇಂಥ ಓ ನರಸಿಂಹ, ನಿನ್ನ ಪಾದಾರವಿಂದಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ.
ಎಲ್ಲರಿಗೆ ಮಂಗಳವನ್ನು ಉಂಟು ಮಾಡುವಂತ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ 4 ವಿಶೇಷಣಗಳು, ಒಂದು ವಿಶೇಷ. ಯಾಕೆ 4 ವಿಶೇಷಣಗಳನ್ನು ಹಾಕಿದರು ಅಂತಂದರೆ ಅದಕ್ಕೆ ಅದ್ಭುತವಾದ ಚಿಂತನೆಯನ್ನು ಈಗಾಗಲೇ ನಿಮಗೆ ಹೇಳಿದ್ದೀನಿ. ಒಂದೊಂದು ವಿಶೇಷಣದಿಂದ ಶ್ರೀರಮಣಿಕ, ಅದರಿಂದ ನಾರಾಯಣ ರೂಪವನ್ನು, ಬ್ರಹ್ಮ ಸಮೀರವಾಡಿ ಫಣೀಂದ್ರಾಂಬೋ ಶಬ್ದ ಸಮೂಹದಿಂದ ವಾಸುದೇವನನ್ನು, ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಎಂಬುದರಿಂದ ಸಂಕರ್ಷಣನನ್ನು, ಕೈವಲ್ಯದಾಯಕ ಎಂತಕ್ಕಂಥ ಶಬ್ದದಿಂದ ಪ್ರದ್ಯುಮ್ನನನ್ನು, ಕೊನೆಗೆ ನರಸಿಂಹ ಎಂಬ ಶಬ್ದದಿಂದ ಅನಿರುದ್ಧನನ್ನು ಸೂಚನೆ ಮಾಡಿದ್ದಾರೆ. ಅಂತೆ ಪಂಚಭಗವದ್ರೂಪಗಳ ಚಿಂತನೆ ನಮ್ಮ ಬರಬೇಕು. ನಾನು ಹರಿಕಥಾಮೃತಸಾರದಲ್ಲಿ ಈ ಪಂಚಭಗವದ್ರೂಪಗಳ ಬಗ್ಗೆ ಹೆಚ್ಚಾಗಿ ಹೇಳ್ತೀನಿ. ಅವೇ ಅತ್ಯಂತ ಶ್ರೇಷ್ಠವಾದವು. ಅವು ಇಲ್ಲದಲೇ ನಮ್ಮ ಜೀವನ ನಡೆಯೋದಿಲ್ಲ. ಅವುಗಳ ಅನುಸಂಧಾನವೇ ನಮ್ಮ ಜೀವನ ತಾರಣಕ್ಕೆ ಕಾರಣ ಎಂಬುದನ್ನು ಸ್ಪಷ್ಟ ಮಾಡಲಿಕ್ಕಾಗಿ 4 ವಿಶೇಷಣಗಳನ್ನು, ಒಂದು ವಿಶೇಷವನ್ನು ಹಾಕಿ ಪಂಚಭಗವದ್ರೂಪಗಳನ್ನು ತಿಳಿಸಿದ್ದಾರೆ. ಮತ್ತೆ ಪುನಃ ನಾಳೆ ಮುಂದಿಂದ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಹರೇ ಶ್ರೀನಿವಾಸ.